ಕುರ್ಕುರೆ ಪ್ಯಾಕೆಟ್ನಲ್ಲಿದ್ದ ಪ್ಲಾಸ್ಟಿಕ್ ಬಾಲ್ ನುಂಗಿ ಮಗು ಸಾವು. 4 ವರ್ಷದ ಮುಕುಂದ್ ಮಯೂರ್ ಸಾವನ್ನಪ್ಪಿದ್ದ ಮಗು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ನಡೆದ ಘಟನೆ. ಕುರ್ಕುರೆ ಪ್ಯಾಕೆಟ್ನಲ್ಲಿ ಮಕ್ಕಳ ಆಕರ್ಷಣೆಗಾಗಿ ಪ್ಲಾಸ್ಟಿಕ್ ಬಾಲ್ ಇರುತ್ತದೆ. ಮಗು ಕುರ್ಕುರೆಯೊಂದಿಗೆ ಪ್ಲಾಸ್ಟಿಕ್ ಬಾಲ್ ಕೂಡ ನುಂಗಿದೆ. ಪ್ಲಾಸ್ಟಿಕ್ ಬಾಲ್ ಗಂಟಲಿಗೆ ಸಿಲುಕಿಕೊಂಡು ಮಗು ಒದ್ದಾಡಿದೆ. ಮಗು ಒದ್ದಾಡುವುದನ್ನು ಗಮನಿಸಿದ್ದ ಪೋಷಕರು ತಕ್ಷಣದ ಹುಣಸೂರಿನ ಖಾಸಗಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ದುರದೃಷ್ಟವಶಾತ್ ಮಾರ್ಗ ಮಧ್ಯದಲ್ಲೇ ಮಗು ಉಸಿರುಗಟ್ಟಿ ಸಾವನ್ನಪ್ಪಿದೆ ಎನ್ನಲಾಗಿದೆ. ಗೌರಿಪುರ ಗ್ರಾಮದ ಸಂತೋಷ್ ಮತ್ತು ಐಶ್ವರ್ಯ ದಂಪತಿಯ ಏಕೈಕ ಪುತ್ರ ಸಾವು. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ವರದಿ ವಸೀಂ ಶರಫ್. ಗೌರಿಪುರ ಗ್ರಾಮ. ನನ್ನ ಮಗನಾದ ಸಂತೋಷ್ ಅನ್ನೋ ನಮ್ಮ ಮಗ ಮಯೂರು, ಮುಕುಂದ ಮಯೂರ್ ಅಂತೇಳಿ ನನ್ನ ಮೊಮ್ಮಗ ಕುರುಕುರೆ ಪ್ಯಾಕೆಟನ್ನು ಮಕ್ಕಳ ಜೊತೆ ಹೋಗಿ ತಗೊಂಡು ತಿನ್ನುವಾಗ ಅದರಲ್ಲಿ ಪ್ಲ್ಯಾಸ್ಟಿಕ್ ಬಾಲ್ ಇದ್ದು ಅದನ್ನು ಸೇವಿಸುವಾಗ ಅವನ ಗಂಟಲಲ್ಲಿ ಸಿಕ್ಕೊಂಡು ಸಾವನ್ನಪ್ಪಿರುತ್ತಾನೆ. ಹಾಸ್ಪಿಟ್ಲಿಗೆ ಹೋಗೋಕ್ಕಿಂತ ಮುಂಚೆ ಸಾವನ್ನು ಒಪ್ಪಿರುತ್ತಾನೆ. ಇನ್ನು ಮುಂದೆ ಯಾವುದೇ ಜನಗಳು ಮಕ್ಕಳುಗಳಿಗೆ ಕುರುಕುರೆ ಪ್ಯಾಕೆಟ್ ಕೊಡಿಸುವಾಗ ಎಚ್ಚರ ಇರಲಿ. ಗೌರಿಪುರ ಗ್ರಾಮ. ನನ್ನ ಮೊಮ್ಮಗ ಮುಕುಂದ ಮಯೂರ್ ಅಂತೇಳಿ ಕುರುಕುರೆ ಪ್ಯಾಕೆಟನ್ನು ತೆಗೆದುಕೊಟ್ಟಿರ್ತಾರೆ. ಆವಾಗ ಅದರಲ್ಲಿ ಗಿಫ್ಟ್ ಅಂತ ಹಾಕಿ ಉಂಗುರಗಳು ಮತ್ತು ಬಾಲ್ಗಳು ಇಂಥದ್ದೆಲ್ಲ ಹಾಕಿರ್ತಾರೆ ಪ್ಯಾಕೆಟ್ ಒಳಗಡೆ. ಅದು ತಿನ್ನುವಾಗ ಆ ಬಾಲನ್ನ ಬಾಯಿನಲ್ಲಿ ಹಾಕೊಂಡಾಗ ಅದು ಗಂಟಲ್ಲಿ ಸಿಗಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಅವನು ಸಾವನ್ನಪ್ಪಿರ್ತಾನೆ. ಇನ್ನು ಮುಂದೆ ಮಕ್ಕಳುಗಳಿಗೆ ಕುರುಕುರೆ ಪ್ಯಾಕೆಟನ್ನು ಕೊಡುವಾಗ ಎಚ್ಚರದಿಂದ ಜನಗಳು ಜಾಗೃತಿ ಇರಬೇಕು.